ವಿಜಯ ಟೈಮ್ಸ್ ವೀಕ್ಷಕರಿಗೆ ನಮಸ್ಕಾರ. ನಾನು ಸೌಜನ್ಯ ಹರ್ಷ. ಇನ್ ಮುಂದೆ ರಿಜಿಸ್ಟರ್ ಮದುವೆ ಆದ್ರೆ ಅದು ಮದ್ವೆನೇ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ರಿಜಿಸ್ಟರ್ ಮದುವೆ ಕೇವಲ ಕಾನೂನಿಗೆ ಸೀಮಿತವಾದದ್ದು. ಆದ್ರೆ ಭಾರತೀಯ ಸಂಪ್ರದಾಯದಲ್ಲಿ, ಅದರಲ್ಲೂ ಕೂಡ ಹಿಂದೂ ಸಂಪ್ರದಾಯದಲ್ಲಿ ವಿವಾಹಕ್ಕೆ ತನ್ನದೇ ಆದ ಗೌರವ, ಬೆಲೆ ಇದೆ. ಯಾವುದೇ ರಿಜಿಸ್ಟರ್ ಮದುವೆ ನಮ್ಮ ಹಿಂದೂ ಸಂಪ್ರದಾಯವನ್ನ ಮುರಿಯೋದಕ್ಕೆ ಸಾಧ್ಯವಿಲ್ಲ. ನೀವೇನಾದ್ರೂ ರಿಜಿಸ್ಟರ್ ಮದುವೆ ಆದ್ರೂ ಕೂಡ ಹಿಂದೂ ಸಂಪ್ರದಾಯದಂತೆ ಮತ್ತೊಮ್ಮೆ ಮದುವೆ ಆಗ್ಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ವೀಸಾ ಹಾಗೂ ವ್ಯಾವಹಾರಿಕ ಉದ್ದೇಶದಿಂದ ಕೆಲವರು ಮದುವೆಗೂ ಮುನ್ನ ವಿವಾಹ ನೋಂದಣಿಯನ್ನ ಮಾಡಿಸಿಕೊಳ್ತಿದ್ದಾರೆ. ಇದನ್ನ ತಡೆಗಟ್ಟುವ ಸಲುವಾಗಿ ಸುಪ್ರೀಂ ಕೋರ್ಟ್ ಈ ನಿರ್ಧಾರವನ್ನ ಕೈಗೊಂಡಿದೆ. ಮದುವೆ ಮಾನ್ಯ ಎಂದೆನಿಸಿಕೊಳ್ಬೇಕಾದ್ರೆ ಹಿಂದೂ ವಿವಾಹ ಕಾಯ್ದೆಯ ಸೆಕ್ಷನ್ 7 ಪ್ರಕಾರ ಸೂಕ್ತ ಧಾರ್ಮಿಕ ವಿಧಿವಿಧಾನಗಳು ನಡೀಲೇಬೇಕು. ಅದರಲ್ಲೂ ವಿಶೇಷವಾಗಿ ಸಪ್ತಪದಿ ವಿಧಿ ನಡೀಲೇಬೇಕು ಎಂದು ಕೋರ್ಟ್ ತಿಳಿಸಿದೆ. ಪೈಲಟ್ಗಳಾದ ಡಾಲಿ ರಾಣಿ ವರ್ಸಸ್ ಮನೀಶ್ ಕುಮಾರ್ ಚಂಚಲ್ ಪ್ರಕರಣದಲ್ಲಿ ನ್ಯಾಯಮೂರ್ತಿ BV ನಾಗರತ್ನ ಮತ್ತು ನ್ಯಾಯಮೂರ್ತಿ ಆಗಸ್ಟಿನ್ ಜಾರ್ಜ್ ಮಸಿ ಅವರಿದ್ದ ಪೀಠವು ಈ ತೀರ್ಪನ್ನ ನೀಡಿದೆ. ಸೊ ಇನ್ ಮುಂದೆ ನೀವು ಕೂಡ ರಿಜಿಸ್ಟರ್ ಮದುವೆ ಆಗಿದ್ರೆ ದಯವಿಟ್ಟು ಸಂಪ್ರದಾಯದಂತೆ ಮದುವೆ ಆಗಿ. ಇದಾಗಿತ್ತು ಇವತ್ತಿನ ವಿಜಯ ಟೈಮ್ಸ್ ಟ್ರೆಂಡಿಂಗ್ ರೀಲ್ಸ್. ಬದಲಾವಣೆಯ ಹಾದಿಗಾಗಿ ನೋಡ್ತಾ ಇರಿ ವಿಜಯ ಟೈಮ್ಸ್.